श्रीवेदान्तमहाचलं हि परितः संयोज्य सूत्राहिपं सद्वातागमपोषितात्महृदयं तत्पूर्वपक्षासुरैः सिद्धान्तोक्तिसुरेश्वरैश्च मथितो यः कृष्णदुग्धाम्बुधिः स्वीयानाम् अमृतं प्रयच्छति समां पायाद्गुणोद्यन्मणिः। ಭಕ್ತಿಸುಧಾ ಜ್ಞಾನವಾಹಿನಿಯಿಂದ ನಡೀತಾ ಇರುವ ನಿರಂತರ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಜ್ಜನರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ವಾದಿರಾಜ ಗುರು ಸಾರ್ವಭೌಮರ ರುಕ್ಮಿಣೀಶ್ ವಿಜಯದ 2ನೇ ಸರ್ಗದಲ್ಲಿ ಪೂತನಾ ಸಂಹಾರದ ಸಂದರ್ಭದಲ್ಲಿ ಬಂದಿರುವ ವಿಚಾರದ ಒಂದು ಚಿಂತನೆ, ಒಂದು ದೀರ್ಘವಾದ ವಿಮರ್ಶೆಯನ್ನು ವಾದಿರಾಜ ಗುರು ಸಾರ್ವಭೌಮರು ಇಲ್ಲಿ ಮಾಡಿದ್ದಾರೆ. ಅದರ ಚಿಂತನೆಯನ್ನು ಕೆಲವು ಸಂಚಿಕೆಗಳಿಂದ ಮಾಡಿಕೊಂಡು ಬಂದಿದ್ದೇವೆ. ಪೂತನ ಸಂಹಾರದ ಸಂದರ್ಭದಲ್ಲಿ ಅವಳು ಸದ್ಗತಿಯನ್ನು ಹೊಂದಿದ್ದಾಳೆ ಅಂತನ್ನುವ ಸ್ಥೂಲವಾದ ಮಾತನ್ನು ವೇದವ್ಯಾಸದೇವರು ಹೇಳ್ತಾರೆ. ಪೂತನೆಯಲ್ಲಿ ಇಬ್ಬರಿದ್ದಾರೆ, ಒಂದು ಸಾತ್ವಿಕ ಜೀವ ಮತ್ತೊಂದು ದುಷ್ಟ ಜೀವ ಅನ್ನೋದನ್ನು ಬಿಡಿಸಿ ಹೇಳಲಿಲ್ಲ, ವಿವರಣೆ ಕೊಡಲಿಲ್ಲ. ಯಾಕೆ ಹಾಗೆ ಮಾಡಿದರು ವೇದವ್ಯಾಸದೇವರು ಅಂತನ್ನುವ ಒಂದು ಗೊಂದಲ ಹಾಗೆ ಉಳಿತದೆ. ಅದಕ್ಕೆ ವಾದಿರಾಜರು ಒಂದು ಮಾತನ್ನು ಹೇಳ್ತಾರೆ. ಕೆಲವು ಗೊಂದಲಗಳನ್ನು ವೇದವ್ಯಾಸದೇವರು ಮಾಡ್ತಾರೆ ಅಂತ. ದ್ವೇಷಾಭಿವೃದ್ಧಿಂ ದ್ವಿಷತಾಂ ವಿಧಾತುಂ ವ್ಯಾಸಶ್ಚ ನ ಸ್ಪಷ್ಟಮಿದಂ ಪ್ರಮೇಯಂ ಊಚೇನ ಚೇದ್ಭಕ್ತಜನೈರಸಾಧ್ಯಂ ಪಾಪೈರಸಾಧ್ಯಂ ತಮ ಆಪ್ನುಯಾತ್ ಕಃ ಊಚೇನ ಚೇದ್ಭಕ್ತಜನೈರಗಮ್ಯಂ ಪಾಪೈರಸಾಧ್ಯಂ ತಮ ಆಪ್ನುಯಾತ್ ಕಃ. ಬಹಳ ಸುಂದರವಾದಂತಹ ಚಿಂತನೆಯನ್ನು ವಾದಿರಾಜರು ನಮಗೆ ನೀಡುತ್ತಾ ಇದ್ದಾರೆ. ಯಾಕೆ ವೇದವ್ಯಾಸದೇವರು ಸ್ಪಷ್ಟವಾದ ಮಾತನ್ನು ಹೇಳಲಿಲ್ಲ? ನೇರವಾಗಿ ಹೇಳಬಹುದಾಗಿತ್ತು. ಪೂತನ ಅವಳಲ್ಲಿ ಇಬ್ಬರಿದ್ದಾರೆ, ಒಂದು ಸಾತ್ವಿಕ ಜೀವ ಮತ್ತೊಂದು ಅಯೋಗ್ಯ ಜೀವ. ಸಾತ್ವಿಕ ಜೀವ ಅದು ಕೃಷ್ಣನಿಗೆ ಹಾಲನ್ನು ಉಣಿಸಿ ಸದ್ಗತಿಯನ್ನು ಹೊಂದಿದ್ದು, ಇನ್ನು ಅಯೋಗ್ಯ ಜೀವ ಕೃಷ್ಣನಿಗೆ ವಿಷವನ್ನೇ ಉಣಿಸಬೇಕು ಅಂತ ಬಂದಂತಹ ತಾಟಕ ಅವಳು ತಮಸ್ಸಿಗೆ ಹೋಗಿದ್ದಾಳೆ ಅಂತ ಹೇಳಬಹುದಾಗಿತ್ತು. ಹಾಗೆ ಹೇಳದೇನೆ ಈ ರೀತಿಯಲ್ಲಿ ಸಮುಗ್ಧಾಕಾರವಾಗಿ ಯಾಕೆ ಹೇಳಿದ್ದು ಅಂತಂದರೆ, ಕೆಲವರಿಗೆ ಮೋಹವನ್ನು ಉಂಟು ಮಾಡೋದಕ್ಕೋಸ್ಕರನೇ ಹೇಳಿದ್ದು. ಯಾಕೆ ಅಂತಂದರೆ, ಇಲ್ಲಿ ನೋಡಿ ಏನು ಅಂತ ಮೋಹ ಉಂಟಾಗ್ತದೆ. ದ್ವೇಷವನ್ನು ಮಾಡಿ ಶಿಶುಪಾಲನೂ ಕೂಡ ಸದ್ಗತಿಯನ್ನು ಹೊಂದಿದ. ವಿಷವನ್ನು ಉಣಿಸಬೇಕು ಅಂತ ಮನಸ್ಸಿನಲ್ಲಿ ಅಂತಹ ದುರಾಲೋಚನೆಯನ್ನು ಹೊತ್ತ, ದ್ವೇಷವನ್ನು ಹೊತ್ತಿರುವಂತಹ ಪೂತನ ಅವಳೂ ಕೂಡ ಸದ್ಗತಿಯನ್ನು ಹೊಂದಿದ್ದಾಳೆ ಅಂತ ಕೆಲವು ಘಟನೆಗಳು ಮನಸ್ಸಿಗೆ ಬಂದಾಗ ಆವಾಗ ಕೆಲವರಿಗೆ ಏನು ಭಾವನೆ ಬರುತ್ತದೆ? ಹೇಗೆ ಭಕ್ತಿಯಿಂದ ಪರಮಾತ್ಮನ ಚಿಂತನೆಯಿಂದ ಸದ್ಗತಿಯನ್ನು ಹೊಂದಲಿಕ್ಕೆ ಸಾಧ್ಯ ಇದೆಯೋ, ಅದೇ ರೀತಿಯಲ್ಲಿ ದ್ವೇಷವನ್ನು ಮಾಡಿಯೂ ಕೂಡ ಸದ್ಗತಿಯನ್ನು ಹೊಂದೋದಕ್ಕೆ ಸಾಧ್ಯತೆ ಇದೆ. ಹಾಗಾದರೆ ನಾವು ಕೂಡ ದ್ವೇಷವನ್ನು ಮಾಡಬಹುದು. ನಾವು ದ್ವೇಷವನ್ನು ಮಾಡಿಯೂ ಕೂಡ ಸದ್ಗತಿಯನ್ನು ಹೊಂದಬಹುದಾಗಿದೆ. ದ್ವೇಷವನ್ನೇ ಮಾಡ್ತಾ ಇದ್ದಾರೆ. ದ್ವೇಷವನ್ನು ಮಾಡಿದರೆ ನಿನಗೆ ಅನರ್ಥ ಆಗ್ತದೆ ಅಂತ ಯಾರಾದರೂ ಹೇಳಿದರೆ ಅವರು ಸಮರ್ಥನೆ ಮಾಡಿಕೊಳ್ಳುತ್ತಾರೆ. ಇಲ್ಲ, ನಾನು ದ್ವೇಷ ಮಾಡಿಯೂ ಕೂಡ ಸದ್ಗತಿಯನ್ನು ಹೊಂದ್ತೇನೆ. ಯಾಕೆ? ನಾನು ದ್ವೇಷಿಸ್ತಾ ಇದ್ದೇನೆ, ಆದ್ದರಿಂದ ನನಗೆ ನಾರಾಯಣನ ನೆನಪು, ಕೃಷ್ಣನ ನೆನಪು ಯಾವಾಗಲೂ ಆಗ್ತದೆ. ನಿನಗಿಂತ ಹೆಚ್ಚು ನನಗೆ ನಾರಾಯಣನ ಸ್ಮರಣೆ ಇದೆ, ನಾನು ಸದ್ಗತಿಯನ್ನು ಹೊಂತೇನೆ ಹೊರತಾಗಿ ನನಗೆ ದುರ್ಗತಿ ಆಗೋದಿಲ್ಲ ಅನ್ನುವ ಒಂದು ದುರ್ಭಾವನೆ ಅದು ಅವರಿಗೆ ದೃಢ ಆಗತ್ತೆ. ಅಯೋಗ್ಯರಿಗಿಂತಹ ದುರ್ಭಾವನೆಯನ್ನು ದೃಢಪಡಿಸೋದಕ್ಕೋಸ್ಕರನೇ ವೇದವ್ಯಾಸದೇವರು ಹೀಗೆ ಸಮುಗ್ಧಾಕಾರವಾಗಿ ಹೇಳಿದರು ಅಂತ. ವಾದಿರಾಜರು ಇನ್ನೊಂದು ಸ್ವಾರಸ್ಯವನ್ನು ಹೇಳ್ತಾರೆ ನೋಡಿ. ದ್ವೇಷಕ್ಕೆ ಅಷ್ಟು ಪ್ರಾಶಸ್ತ್ಯ ಇದೆ, ಮಹತ್ವ ಇದೆ. ಹೇಗೆ ಭಕ್ತಿಗೆ ಮಹತ್ವನೋ ದ್ವೇಷಕ್ಕೂ ಹಾಗೆ ಮಹತ್ವ. ಮೋಕ್ಷ ಸಾಧನೆ ಅಂತನ್ನುವಾಗ ಮೋಕ್ಷ, ಎರಡೂ ಮೋಕ್ಷಗಳಿವೆ. ಒಂದು ಸನ್ಮುಕ್ತಿ, ಸಜ್ಜನರಿಗಾಗುವಂತಹ ಮೋಕ್ಷ,
ಅದು ವೈಕುಂಠ, ಶ್ವೇತದ್ವೀಪ, ಅನಂತಾಸನ ಸ್ಥಾನಗಳ ಪ್ರಾಪ್ತಿ, ಅಂತಹ ಸ್ವರೂಪ ಸುಖದ ಅನುಭವದ ಆ ಮೋಕ್ಷ. ಇನ್ನೊಂದು ತಮಸ್ಸಿನ ಪ್ರಾಪ್ತಿ. ಈ ಮೋಕ್ಷಕ್ಕೆ ಹೋಗಬೇಕು ಅಂತಾದರೆ, ವೈಕುಂಠಾದಿ ಲೋಕಗಳನ್ನು ಹೋಗಿ ಸೇರಬೇಕು ಅಂತಾದರೆ ಅದಕ್ಕೆ ಭಕ್ತಿ ಬೇಕು, ಪರಮಭಕ್ತಿ ಬೇಕು. ನವವಿಧ ಭಕ್ತಿಯ ಅಪೇಕ್ಷೆ ಅದಕ್ಕಿದೆ. ಹೇಗೆ ನವವಿಧ ಭಕ್ತಿಯ ಅಪೇಕ್ಷೆ ಮೋಕ್ಷಕ್ಕಿದೆಯೋ ಹಾಗೆ ತಮಸ್ಸಿಗೆ ಹೋಗೋದಕ್ಕೆ ನವವಿಧ ದ್ವೇಷದ ಅಪೇಕ್ಷೆ ಇದೆ. ದ್ವೇಷವನ್ನು ಮಾಡಲಿಲ್ಲ ಅಂತಾದರೆ ತಮಸ್ಸಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಮಾಡಬಾರದ ಅನ್ಯಾಯವನ್ನು ಮಾಡಿದ್ದೇನೆ, ಪಾಪ ಕೆಲಸವನ್ನು ಮಾಡಿದ್ದೇನೆ, ನನಗೆ ತಮಸ್ಸಾಗುತ್ತೋ ಏನೋ, ಆಗೋದಿಲ್ಲ ಅಂತಾರೆ. ಎಂತಹ ಪಾಪ ಕೆಲಸಗಳನ್ನು ಮಾಡಿದರೂ ತಮಸ್ಸಾಗೋದಿಲ್ಲ. ಹೇಗೆ ಎಂತಹ ಪುಣ್ಯ ಕೆಲಸವನ್ನು ಮಾಡಿದರೂ ಮೋಕ್ಷ ಆಗೋದಿಲ್ಲ. ಮೋಕ್ಷ ಆಗಬೇಕು ಅಂತಾದರೆ ಭಗವದ್ ಅಪರೋಕ್ಷ ಆಗಬೇಕು, ಬಿಂಬ ಸಾಕ್ಷಾತ್ಕಾರ, ಅದಾಗಿ ಪರಮಾತ್ಮನಲ್ಲಿ ಅತ್ಯುಚ್ಚವಾದ ಭಕ್ತಿಯನ್ನು ಮಾಡಬೇಕು. ಆವಾಗಲೇ ಮೋಕ್ಷವೇ ಹೊರತಾಗಿ ಸಾಕಷ್ಟು ದಾನಗಳನ್ನು ಮಾಡಿದ್ದೇನೆ, ಬೇಕಾದಷ್ಟು ಬಾರಿ ಪ್ರತಿ ವರ್ಷವೂ 2-3 ಬಾರಿ ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡಿದ್ದೇನೆ, ಭೂದಾನ ಮಾಡಿದ್ದೇನೆ, ಗೋದಾನ ಮಾಡಿದ್ದೇನೆ, ನನಗೆ ಮೋಕ್ಷ ಆಗುತ್ತೆ, ಆಗೋದಿಲ್ಲ ಅಂತ. ಕೇವಲ ದಾನಗಳಿಂದ, ತೀರ್ಥಕ್ಷೇತ್ರ ಯಾತ್ರೆಯಿಂದ, ಯಾಗಗಳಿಂದ ಮೋಕ್ಷ ಆಗೋದಿಲ್ಲ. ಇದರಿಂದ ಇದು ಸತ್ಕರ್ಮವೇ, ಇದರಿಂದ ಸತ್ಫಲ ಇದೆ. ಎಂತಹ ಫಲ ಇದೆ? ಸ್ವರ್ಗ ಸಿಗತ್ತೆ. ಸ್ವರ್ಗದಲ್ಲಿ ಬಹುದೀರ್ಘಕಾಲದ ತನಕ ವಾಸ, ಅಲ್ಲಿ ಸುಖ ಪ್ರಾಪ್ತಿ, ಇದೆಲ್ಲವೂ ಕೂಡ ಆಗ್ತದೆ ಹೊರತಾಗಿ ಮೋಕ್ಷ ಪ್ರಾಪ್ತಿ ಆಗೋದಿಲ್ಲ. ಮೋಕ್ಷ ಆಗಬೇಕು ಅಂತಾದರೆ ಭಕ್ತಿಯೇ ಸಾಧನವೇ ಹೊರತಾಗಿ ಪುಣ್ಯ ಕರ್ಮಗಳನ್ನು ಸಾವಿರಾರು ಮಾಡಿದರೂ ಕೂಡ ಮೋಕ್ಷ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹೇಗೋ ಹಾಗೇನೆ ತಮಸ್ಸಿಗೆ ಹೋಗಬೇಕು ಅಂದರೂ ಶ್ರಮ ಇದೆ. ಯಾರು ಬೇಕು ಅಂತಾದರೂ ಅವ್ರು ತಮಸ್ಸಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಮಾಡಬಾರದ ಅನ್ಯಾಯಗಳನ್ನು, ಪಾಪಕರ್ಮಗಳನ್ನು ಮಾಡಿದ್ದಾನೆ ಅಂದರೆ ತಮಸ್ಸಿಗೆ ಹೋಗಲ್ಲ. ಎಲ್ಲಿಗೆ ಹೋಗ್ತಾನೋ? ನರಕಕ್ಕೆ ಹೋಗ್ತಾನೆ. ಬ್ರಹ್ಮಹತ್ಯೆ ಮಾಡಿದ್ದಾನೆ, ಗೋಹತ್ಯೆ ಮಾಡಿದ್ದಾನೆ, ಶಿಶು ಹತ್ಯೆ ಮಾಡಿದ್ದಾನೆ, ಸ್ತ್ರೀ ಹತ್ಯೆ ಮಾಡಿದ್ದಾನೆ, ಬಂಗಾರವನ್ನು ಕದ್ದಿದ್ದಾನೆ, ಸ್ವರ್ಣಸ್ಥೇಯ ಮಹಾಪಾತಕ, ಇಂತಹ ಮಾಡಬಾರದ ಅನ್ಯಾಯಗಳನ್ನು ಮಾಡಿದರೂ ಕೂಡ ಅದರಿಂದ ಏನಾಗ್ತದೆ? ನರಕ ಅನರ್ಥ ಆಗ್ತದೆ ಹೊರತಾಗಿ ತಮಸ್ಸಾಗೋದಿಲ್ಲ. ತಮಸ್ಸಿಗೆ ಹೋಗಬೇಕು ಅಂತಾದರೆ ಅದಕ್ಕೆ ಬೇಕಾಗಿರುವ ಸಾಧನೆ ದ್ವೇಷವೇ. ಆ ದ್ವೇಷವನ್ನು ಮಾಡಿದಾಗಲೇ ತಮಸ್ಸಿಗೆ ಹೋಗಲಿಕ್ಕೆ ಸಾಧ್ಯವೇ ಹೊರತಾಗಿ ಅವನು ಎಂತಹ ಅನ್ಯಾಯ ಕರ್ಮಗಳನ್ನು ಮಾಡಿದರೂ ಕೂಡ ತಮಸ್ಸಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ದ್ವೇಷ ಉಂಟಾಗಬೇಕಲ್ಲ, ಅದು ದೃಢ ಆಗಬೇಕು, ಅದರಲ್ಲಿ ಒಂದು ವಿಶ್ವಾಸ ಇರಬೇಕು ಅವರಿಗೆ. ನಾನು ದ್ವೇಷ ಮಾಡಿದರೂ ಕೂಡ ನನಗೇನಾಗೋದಿಲ್ಲ ಅಂತನ್ನೋ ಒಂದು ಭಾವನೆ ಬರಬೇಕು. ಅಂತಹ ಅಯೋಗ್ಯರಿಗೆ ಅಂತಹ ಭಾವನೆಯನ್ನು ದೃಢಪಡಿಸೋದಕ್ಕೋಸ್ಕರ ವೇದವ್ಯಾಸದೇವರು ಕೆಲವೊಮ್ಮೆ ಮೋಹಕವಾದ ಮಾತುಗಳನ್ನು ಆಡ್ತಾರೆ. ಪಾಪೈಹಿ ಅಸಾಧ್ಯಂ ತಮ ಆಪ್ನುಯಾತ್ಕಃ. ವಾದಿರಾಜ ಅಂತಾರೆ, ಪಾಪಕರ್ಮಗಳಿಂದ ಸಾಧ್ಯ ಆಗೋದಿಲ್ಲ ತಮಸ್ಸು. ಆ ತಮಸ್ಸು ಹೋಗಬೇಕು ಅಂತಾದರೆ ದ್ವೇಷವನ್ನೇ ಮಾಡಬೇಕು. ಅಂತಹ ದ್ವೇಷವನ್ನು ದುರ್ಜನರ ಹೃದಯದಲ್ಲಿ ದೃಢಪಡಿಸೋದಕ್ಕೋಸ್ಕರ ವೇದವ್ಯಾಸದೇವರು ಹೀಗೆ ಸಮುಗ್ಧಾಕಾರವಾಗಿ ಮಾತಾಡ್ತಾರೆ. ಇಲ್ಲಿ ವಾದಿರಾಜರು ಇಷ್ಟೆಲ್ಲ ವಿಷಯಗಳ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಎಷ್ಟೆಲ್ಲ ಅದ್ಭುತವಾದಂತಹ ವಿಷಯಗಳು. ಆ ಪ್ರತಿಯೊಂದಕ್ಕೂ ಯುಕ್ತಿಗಳನ್ನು ಹೇಳ್ತಾರೆ. ಅದು ಹೀಗೆ ಅಂತ ಸಮರ್ಥನೆ ಮಾಡ್ತಾ ಇದ್ದಾರೆ. ವೇದವ್ಯಾಸದೇವರ ಮಾತಿನಲ್ಲಿ ಕಾಣದೇ ಇರುವಂತಹ ಒಂದು ವಿಚಾರವನ್ನು ವಾದಿರಾಜರು ನಿರೂಪಿಸ್ತಾ ಇದ್ದಾರೆ. ವ್ಯಾಸರು ಹೇಳಲಿಲ್ಲ, ನೀವು ಹೇಳ್ತಾ ಇದ್ದೀರಿ, ನೀವು ಹೇಗೆ ಹೇಳ್ತೀರಿ? ವೇದವ್ಯಾಸದೇವರು ಇದನ್ನು ಸಮುಗ್ಧಾಕಾರವಾಗಿ ಹೇಳಿದ್ದಾರೆ, ಅದರ ಸ್ಪಷ್ಟವಾದ ಅರ್ಥ ಇದೆ ಅಂತ ನೀವು ನಿಶ್ಚಿತವಾಗಿ ಖಡಾಖಂಡಿತವಾಗಿ ಹೇಳ್ತಾ ಇದ್ದೀರಲ್ಲ, ನೀವು ಯಾವ ಆಧಾರದಿಂದ ಹೇಳ್ತೀರಿ ಅಂತ ವಾದಿರಾಜರಲ್ಲಿ ಕೇಳಿದರೆ ವಾದಿರಾಜರಂತಾರೆ, ಇದು ನಮ್ಮ ಮತ, ಇದು ಹಿರಿದಾದ ಮತ ಅಂತಾರೆ. ಆನಂದ ತೀರ್ಥ ಮತ ಮುಜ್ಜಿತ ದೋಷ ಜಾತಂ ಸ್ವಾನಂದದಾಯಿ ಶಿಥಿಲೀಕೃತ ಮತ್ತಮಾಯಿ ಮಾನೌಘ ಶೋಭಿ ಮಮ ದುರ್ಜನ ಪುಂಜತೋಭೀಹಿ ಏನೇ ದೃಶೀ ಮತಿರಭೂತ್ ಕವಿತೋಲ್ಲ ಸದ್ಭೂ. ಅವರಂತಾರೆ, ಇದು ಶ್ರೀಮದಾಚಾರ್ಯರ ಸಿದ್ಧಾಂತ, ಇದು ಹಿರಿದಾದ ಸಿದ್ಧಾಂತ. ಆನಂದ ತೀರ್ಥ ಮತಂ ಅವರ ಸಿದ್ಧಾಂತ ಏನಿದೆ, ಇದು ಅಷ್ಟು ಸುಂದರವಾದಂತಹ ಸಿದ್ಧಾಂತ. ಈ ಸಿದ್ಧಾಂತದಲ್ಲಿ ಒಂದೇ ಒಂದು ದೋಷವನ್ನು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಪ್ರಮೇಯಗಳನ್ನು ಶ್ರೀಮದ್ ಆಚಾರ್ಯರು ಪ್ರತಿಪಾದನೆ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಪ್ರಮೇಯಕ್ಕೂ ಕೂಡ ಪ್ರಮಾಣಗಳಿವೆ. ಪ್ರಮಾಣ ಪುರಸ್ಸರವಾಗಿ ಪ್ರಮೇಯದ ಪ್ರತಿಪಾದನೆ.
ಯಾವ ವಿಷಯವನ್ನು ಕೂಡ ಕಲ್ಪನೆ ಮಾಡಿ ಹೇಳಲಿಲ್ಲ. ಮಧ್ವಾಚಾರ್ಯರು ಯಾವುದನ್ನು ಹೇಳ್ತಾರೆ ಅದೆಲ್ಲದಕ್ಕೂ ಕೂಡ ವೇದದ ಆಧಾರ ಇದೆ, ವೇದವ್ಯಾಸರ ವಚನಗಳ ಆಧಾರ ಇದೆ, ಅದರ ಬಲದಿಂದ ಪ್ರತಿಪಾದನೆ ಮಾಡ್ತಾರೆ ಹೊರತಾಗಿ ಕೇವಲ ಕಲ್ಪನೆ ಮಾಡಿ ಯಾವುದನ್ನು ಹೇಳೋದಿಲ್ಲ. ಇದು ಮಧ್ವಾಚಾರ್ಯರ ಸಿದ್ಧಾಂತದ ಹೆಗ್ಗಳಿಕೆ. ಆಚಾರ್ಯರು ತತ್ವಗಳನ್ನು ಕಂಡುಕೊಳ್ಳುತ್ತಾರೆ, ಅದರ ಸಾಕ್ಷಾತ್ಕಾರ ಅವರಿಗಿದೆ, ಅದನ್ನು ನಿರೂಪಿಸ್ತಾರೆ. ಹೀಗೆ ಬ್ರಹ್ಮನ ಸಾಕ್ಷಾತ್ಕಾರ, ಪರಮಾತ್ಮನ ಸಾಕ್ಷಾತ್ಕಾರ, ನಾನು ದೇವರನ್ನು ನೋಡಿದ್ದೇನೆ, ಬನ್ನಿ ನಿಮಗೆ ದೇವರನ್ನು ತೋರಿಸ್ತೇನೆ ಅಂತ ಹೇಳಿದ ಏಕೈಕ ಆಚಾರ್ಯರು, ದಾರ್ಶನಿಕ ಆಚಾರ್ಯರು ಮಧ್ವಾಚಾರ್ಯರು. ನಾನು ದೇವರನ್ನು ನೋಡಿದ್ದೇನೆ, ನಿಮಗೂ ದೇವರನ್ನು ತೋರಿಸ್ತೇನೆ ಅಂತ ಹೇಳಿದವರು ಮಧ್ವಾಚಾರ್ಯರು ಮಾತ್ರ. ಅಂತಹ ಮಧ್ವಾಚಾರ್ಯರು ಯಾವ ತತ್ವಗಳನ್ನು ಹೇಳ್ತಾರೆ, ಯಾವುದನ್ನೂ ಕೂಡ ತಮ್ಮ ಬುದ್ಧಿವಂತಿಕೆಯಿಂದ, ವಾಕ್ಪಾಟವದಿಂದ, ಅದರ ಬಲದಿಂದ ಇನ್ನೊಬ್ಬರ ಬಾಯಿ ಮುಚ್ಚುವಂತೆ ಹೇಳಿದಿರುವಂತಹ ಮಾತುಗಳಲ್ಲ. ಎಲ್ಲದಕ್ಕೂ ಕೂಡ ಆಧಾರ ಇದೆ. ಮಾನೋಘ ಶೋಭಿ, ಪ್ರಮಾಣಗಳಿವೆ, ಸಾಕಷ್ಟು ಪ್ರಮಾಣಗಳಿವೆ. ಅದರ ಬಲದಿಂದ ಈ ವಿಷಯದ ನಿರೂಪಣೆ ಹೊರತಾಗಿ ಕಲ್ಪನೆಯ ಮಾತುಗಳಲ್ಲ. ಹೀಗಾಗಿ ನಾನು ಒಂದು ವಿಷಯದ ನಿರೂಪಣೆ ಮಾಡ್ತೇನೆ ಅಂತಂದರೆ, ವಾದಿರಾಜರಂತಾರೆ ನಾನು ಒಂದು ವಿಷಯದ ನಿರೂಪಣೆ ಮಾಡ್ತೇನೆ ಅಂತಂದರೆ ನನಗೆ ಭಯ ಇಲ್ಲ. ಯಾವ ವಾದಿಗಳು ಏನಾದರೂ ಆಕ್ಷೇಪಗಳನ್ನು ಮಾಡಬಹುದು ಅಂತನ್ನೋ ಭಯವನ್ನು ಇನ್ನೊಬ್ಬರು ಪಡಬಹುದೇ ಹೊರತಾಗಿ ನನಗೆ ಎಲ್ಲಿಯ ಭಯ ಅಂತಾರೆ. ಮಮ ದುರ್ಜನ ಪುಂಜತಃ ಅಭೀಹಿ, ನನಗೆ ಭಯವೇ ಇಲ್ಲ ಅಂತ. ಎಂತಹ ಎದೆಗಾರಿಕೆ ನೋಡಿ. ಅದನ್ನು ಗ್ರಂಥದಲ್ಲಿ ಉಲ್ಲೇಖಿಸ್ತಾರೆ. ಅದು ಶಾಸನ, ಅದು ಗ್ರಂಥದ ಉಲ್ಲೇಖ. ವಾದಿರಾಜರು ಹೇಳುವಂತಹ ಮಾತು ನನಗೆ ಭಯವೇ ಇಲ್ಲ ಅನ್ನುವ ಮಾತು. ಅದು ಎಂಥವರಿಂದಲೂ ಕೂಡ, ಯಾರೇ ವಾಗ್ವಾದಿಗಳು ಬರಲಿ, ಮಾತನಾಡೋದಕ್ಕೆ, ವಾಕ್ಯಾರ್ಥಕ್ಕೆ ಬರಲಿ, ಅಥವಾ ಏನೇ ಚಿಂತನೆಗಳನ್ನು ಮುಂದಿಡಲಿ, ಅದೆಲ್ಲದಕ್ಕೂ ಕೂಡ ತಕ್ಕ ಉತ್ತರವನ್ನು ಕೊಡೋದಕ್ಕೆ ನಾನು ಸಿದ್ಧನಿದ್ದೇನೆ ಅಂತಾರೆ. ಮಮ ದುರ್ಜನ ಪುಂಜತಃ ಅಭೀಹಿ ಏನೇ ದೃಶಿ ಮತಿರಭೂತ್ ಕವಿತೋಲ್ಲ ಸದ್ಭೂಹು. ಇದು ನನ್ನ ಕವಿತಾ ಚಾತುರ್ಯ. ಇವತ್ತು ಬಗೆ ಬಗೆಯ ಸುಂದರವಾದ ಪದ್ಯಗಳ ರಚನೆಯನ್ನು ಮಾಡ್ತಾ ಇದ್ದೇನೆ. ಇದಕ್ಕೆಲ್ಲದಕ್ಕೂ ಕೂಡ ಆಧಾರ ಇವತ್ತು ಕವಿತೆಗಳ ಉಗಮಸ್ಥಾನ ನನ್ನ ಹೃದಯ. ವಾದಿರಾಜರಂತಾರೆ ಕವಿತೆಗಳ ಉಗಮಸ್ಥಾನ ಗಂಗೋತ್ರಿಯಂತೆ, ಗಂಗೋತ್ರಿಯಿಂದ ನಿರಂತರವಾಗಿ ಗಂಗೆ ಉಕ್ಕಿ ಹರಿದು ಬರುವಂತೆ ನನ್ನ ಹೃದಯದ ಅಂತರಂಗದಿಂದ ಈ ಪದ್ಯಗಳು ಉಕ್ಕಿ ಬರುತ್ತವೆ. ಇದೆಲ್ಲ ಇಷ್ಟು ಸ್ಫುರಣೆ ಆಗ್ತಾ ಇದೆ, ಸೊಗಸಾದಂತಹ ಪದ್ಯಗಳ ರಚನೆ, ಅದೇ ರೀತಿಯಲ್ಲಿ ವಾಕ್ಯಾರ್ಥಗಳು, ಇಷ್ಟೆಲ್ಲ ಇದನ್ನೆಲ್ಲ ಮಾಡ್ತಾ ಇರೋದು ಹೇಗೆ ಅಂತಂದರೆ ಶ್ರೀಮದಾಚಾರ್ಯರ ದೃಢವಾದ ಸಿದ್ಧಾಂತವನ್ನು ನಂಬಿದ್ದಕ್ಕೆ, ಅದರಲ್ಲಿರುವಂತಹ ಪ್ರತಿಯೊಂದು ಪ್ರಮೇಯಗಳನ್ನು ಸ್ಪಷ್ಟವಾಗಿ ತಿಳಿದದ್ದಕ್ಕೆ, ಅದಕ್ಕೆ ಅದರ ಆಧಾರದಲ್ಲಿರುವಂತಹ ಪ್ರಮಾಣಗಳನ್ನೆಲ್ಲವನ್ನೂ ಕೂಡ ಕಂಡುಕೊಂಡದ್ದಕ್ಕೆ, ಅದಕ್ಕಾಗಿ ಇಂತಹ ದೃಢವಾದ ವಿಶ್ವಾಸ, ಇಂತಹ ಅಚಲವಾದಂತಹ ನಂಬಿಕೆ, ಅಂತಹ ನಿರ್ಭೀತ ಪ್ರವೃತ್ತಿ, ಇದೆಲ್ಲವೂ ಕೂಡ ನನ್ನದಾಗಿದೆ. ಎಂತಹ ಮಾತು ನೋಡಿ. ಇದು ಅಷ್ಟು ಆತ್ಮವಿಶ್ವಾಸದ ಮಾತು. ಈ ಮಾತು ಎಷ್ಟು ಸೊಗಸಾದ ಮಾತು. ಈ ಮಾತನ್ನು ಯಾರು ಕೇಳಿದರೂ ಕೂಡ ಏನನಿಸುತ್ತೆ. ವಾದಿರಾಜರ ಈ ಒಂದು ಅಚಲವಾದ ವಿಶ್ವಾಸಕ್ಕೆ ಕಾರಣ ಈ ಮಧ್ವ ಸಿದ್ಧಾಂತದ ಹಿರಿಮೆ. ಹೀಗಾಗಿ ಈ ಮಧ್ವ ಸಿದ್ಧಾಂತದ ಪ್ರಮೇಯಗಳ ಚಿಂತನೆಯನ್ನು ನಾವು ಚೆನ್ನಾಗಿ ಮಾಡಬೇಕು ಅಂತ ಎಂಥವನಿಗೂ ಕೂಡ ಒಂದು ಮನಃಪ್ರೇರಣೆ ಸಿಗ್ತಾ ಇದೆ. ಅಂತಹ ಪ್ರೇರಕವಾದ ಮಾತನ್ನು ಶ್ರೀಮದ್ ಆಚಾರ್ಯರು, ವಾದಿರಾಜ ಗುರುಸಾರ್ವಭೌಮರು ತಿಳಿಸ್ತಾ ಇದ್ದಾರೆ. ಇಂತಹ ಆಚಾರ್ಯರ ಸಿದ್ಧಾಂತದ ಹಿರಿಮೆಯನ್ನು, ಇದು ಶ್ರೀಕೃಷ್ಣನ ಚರಿತ್ರೆಯನ್ನು ಹೇಳಲಿಕ್ಕೆ ಹೊರಟಿರುವಂತಹ ಒಂದು ಕಾವ್ಯ. ಇದು ಕಾವ್ಯ ಮಾತ್ರ ಅಲ್ಲ. ಆರಂಭದ ದಿವಸವೇ ನಾವು ಚಿಂತನೆ ಮಾಡಿದಂತೆ ಇದೊಂದು ಕೇವಲ ಮನೋರಂಜನೆಯ ಕಾವ್ಯ. ಯಾವುದೋ ನಾಯಕ, ನಾಯಿಕೆ, ಪ್ರಕೃತಿ, ಇದರ ವರ್ಣನೆ, ಸಮುದ್ರ, ನದಿ, ಸೂರ್ಯೋದಯ, ಸೂರ್ಯಾಸ್ತ, ಈ ವರ್ಣನೆ, ಈ ಸೊಗಸು, ಇದೊಂದು ಮನೋರಂಜನೆ, ಅದಕ್ಕಾಗಿ ಮಾತ್ರ ಹೊರಟಿರುವಂತಹ ಒಂದು ಕಾವ್ಯ ಅಲ್ಲ. ಇದರ ಮುಖ್ಯ ಉದ್ದೇಶ ಸಜ್ಜನರ ಹೃದಯದಲ್ಲಿ ಕೃಷ್ಣನ ನರ್ತನ ಆಗಬೇಕು. ಭಗವತ್ ತತ್ವದ ಚಿಂತನೆ ಅದು ತುಂಬ ಸುಂದರವಾಗಿರಬೇಕು. ಭಗವಂತನನ್ನು ತಿಳಿಯುವಾಗ ಅಲ್ಲಿ ಎಲ್ಲೋ ದೋಷಗಳ ಚಿಂತನೆ, ಅಲ್ಲಿ ಎಲ್ಲೋ ಗೊಂದಲಗಳು ಅದು ಬರಬಾರದು. ಗೊಂದಲ ಇಲ್ಲದಂತೆ ಭಗವಂತನನ್ನು ತಿಳಿಸೋದು, ಅವನನ್ನು ಸಜ್ಜನರ ಹೃದಯದಲ್ಲಿ ಕೂಡಿಸೋದು ವಾದಿರಾಜರ ಉದ್ದೇಶ. ಅದಕ್ಕಾಗಿ ಈ ಕಾವ್ಯದ ರಚನೆ ಶಾಸ್ತ್ರದ ರಚನೆ. ಇದು ಕಾವ್ಯವೂ ಹೌದು, ಶಾಸ್ತ್ರವೂ ಹೌದು. ಅದಕ್ಕಾಗಿ
ಈ ಪ್ರಮೇಯಗಳನ್ನು ಅಷ್ಟು ಸ್ಪಷ್ಟವಾಗಿ ತಿಳಿಸ್ತಾ ಅದರ ಆಧಾರವನ್ನೂ ಕೂಡ ತಿಳಿಸಿಕೊಡ್ತಾ ವಾದಿರಾಜರು ಈ ಶ್ರೀಕೃಷ್ಣ ಪೂತನ ಸಂಹಾರ ಮಾಡಿದ ಪೂತನೆಯ ಗತಿಯ ಕುರಿತಾದ ಒಂದು ದೀರ್ಘವಾದ ವಿಚಾರವನ್ನು ಇಲ್ಲಿ ವಾದಿರಾಜರು ಮಂಡಿಸಿದ್ದಾರೆ. ಇದನ್ನು ಮೆಲುಕು ಹಾಕಬೇಕು ಅಂತ ಹೇಳ್ತಾ ಮುಂದೆ ಪೂತನ ಸಂಹಾರದ ನಂತರದ ಶ್ರೀಕೃಷ್ಣನ ವ್ಯಾಪಾರ ಅದರ ಚಿಂತನೆಯನ್ನು ವಾದಿರಾಜರು ಮಾಡ್ತಾರೆ. ಶಕಟಾಸುರ ಭಂಜನ, ಕೃಷ್ಣ ಶಕಟಾಸುರನ ನಾಶವನ್ನು ಮಾಡಿದ್ದಾನೆ. ಈ ಶಕಟ ಭಂಜನದ ಈ ಪ್ರಸಂಗವನ್ನು ವಾದಿರಾಜರು ತುಂಬ ಸೊಗಸಾಗಿ ನಿರೂಪಿಸ್ತಾರೆ. ತತಃಶುಭೋತ್ಥಾನಿಕ ಕರ್ಮ ಕರ್ತುಂ ಯೇಷ ನಂದಃ ಪುರುಷೋತ್ತಮಸ್ಯ ಗೃಹಾದ್ ಬಹಿರ್ದೈತ್ಯ ಚಮೂಂ ಜಿಘಾಂಸುಃ ಅಮಂಸ್ತತತ್ಸ್ವಾಚರಣಾನುರೂಪಂ. ಕೃಷ್ಣ ಮನೆಯಲ್ಲಿ ಇದ್ದ, ತಾಯಿಗೆ ಬಾಣಂತನ, ತಾಯಿಯ ಬಾಣಂತನದ ಸಂದರ್ಭದಲ್ಲಿ ಮಗುವೂ ಕೂಡ ಮನೆಯಲ್ಲೇ ಇರುತ್ತದೆ. ಅದಾದ ಮೇಲೆ ಒಂದು ಸಂಸ್ಕಾರ, ಯಾವುದು ನಿಷ್ಕ್ರಮಣ ಅಂತ ಒಂದು ಸಂಸ್ಕಾರ ಇದೆ. 16 ಸಂಸ್ಕಾರಗಳಲ್ಲಿ ಒಂದು ಸಂಸ್ಕಾರ ಗರ್ಭಾಧಾನ, ಪುಂಸವನ, ಸೀಮಂತ, ವಿಷ್ಣುಬಲಿ, ಜಾತಕರ್ಮ, ನಾಮಕರಣ, ಆದಮೇಲೆ ನಿಷ್ಕ್ರಮಣ ಅಂತನ್ನುವ ಒಂದು ಸಂಸ್ಕಾರ. ಇದು 7ನೇ ಸಂಸ್ಕಾರ. 16 ಸಂಸ್ಕಾರಗಳಲ್ಲಿ 7ನೇ ಸಂಸ್ಕಾರ ನಿಷ್ಕ್ರಮಣ ಅಂತನ್ನುವ ಸಂಸ್ಕಾರ. ಈ ಸಂಸ್ಕಾರ ಹೇಗೆ ಅಂತಂದರೆ ಮನೆಯಿಂದ ಹೊರಗಡೆ ಕರೆದುಕೊಂಡು ಹೋಗೋದು. ಮನೆಯಿಂದ ತಾಯಿಗೆ ರಕ್ಷಣೆ ಬೇಕು, ಬಾಣಂತನ, ಹೀಗಾಗಿ ಅಷ್ಟು ತಿಂಗಳ ಕಾಲ ಸುರಕ್ಷಿತವಾಗಿ ತಾಯಿಯನ್ನು ನೋಡಿಕೊಂಡು ನಂತರದಲ್ಲಿ ಈ ತಾಯಿ ಮಗು ಇಬ್ಬರೂ ಕೂಡ ಹೊರಗೆ ಹೋಗುವಂತಹ ಒಂದು ಸನ್ನಿವೇಶ. ಹೋಗುವಾಗ ಎಲ್ಲಿಗೆ ಹೋಗಬೇಕು? ಮೊದಲಿಗೆ ಮನೆ ಬಿಟ್ಟು ಹೊರಗಡೆ ಹೋಗುವಾಗ ಬೇರೆ ವ್ಯಾಪಾರಗಳನ್ನು ಮಾಡದೇನೆ ಮೊದಲು ದೇವರ ಹತ್ತಿರ ಹೋಗೋದು ಅಂತ. ದೇವಾಲಯಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಮಗುವನ್ನು ದೇವರಿಗೆ ಒಪ್ಪಿಸಿ, ದೇವರೇ ನೀನು ಕೊಟ್ಟ ಸಂತಾನ ಇದು ನಿನ್ನದು ಅಂತ ದೇವರಿಗೆ ಒಪ್ಪಿಸಿ ದೇವರ ದರ್ಶನವನ್ನು ಮಾಡಿಸಿ, ದೇವರ ದರ್ಶನ ಮಾಡುವಂತಹ ಭಾಗ್ಯ ನಿನ್ನದಾಗಲಿ ಅಂತನ್ನುವ ಚಿಂತನೆ ಆ ನಿಷ್ಕ್ರಮಣ ಸಂಸ್ಕಾರದಲ್ಲಿದೆ. ಆ ಭಾವನೆಯೂ ಕೂಡ ಅಳೆದು ಹೋಗಿದೆ. ದೇವರ ಹತ್ತಿರ ಅದಕ್ಕಾಗಿ ಕರೆದುಕೊಂಡು ಹೋಗೋದು, ದೇವರ ಹತ್ತಿರ ನೀನು ಹೋಗಬೇಕು. ಈ ತಂದೆ ತಾಯಂದಿರು ಅದಕ್ಕಾಗಿ ಪ್ರಯತ್ನವನ್ನು, ಈ ನಿಷ್ಕ್ರಮಣದಿಂದ ಆರಂಭಿಸಿ ಎಲ್ಲ ಪ್ರಯತ್ನಗಳನ್ನು ಅದಕ್ಕಾಗಿ ಗರ್ಭದಲ್ಲಿರುವಾಗಲಿಂದ ಹಿಡಿದು ಎಲ್ಲ ಪ್ರಯತ್ನಗಳು ನಡೀತಾ ಇರ್ತವೆ. ಅದು ಸರಿಯಾಗಿ ನಡೆದಾಗ ಆವಾಗ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರದಿಂದ ದೇವರನ್ನು ತಿಳಿಯಬೇಕು, ದೇವರ ಭಜನೆಯನ್ನು ಮಾಡಬೇಕು, ದೇವರ ಪೂಜೆಯನ್ನು ಮಾಡಬೇಕು ಅನ್ನುವ ಭಾವನೆ, ಸದ್ಭಾವನೆಗಳು ಮನಸ್ಸಿನಲ್ಲಿ ಮೂಡಲಿಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೆ ಆ ಚಿಂತನೆಯಿಂದ ತಂದೆ ತಾಯಂದಿರು ಮಗುವನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗುವಂತಹ ಕ್ರಮ.